Hey guys, welcome back to my YouTube channel Journey with Sudharanjit. ಲಾಸ್ಟ್ ವೀಕ್ ನಾವು ಕೂರ್ಗ್ಗೆ ಟ್ರಿಪ್ ಹೋಗಿದ್ವಿ, ಅದರದ್ದಾಗಿರುತ್ತೆ ಈ ವ್ಲಾಗ್. ಈಗ ಮಕ್ಕಳಿಗೆಲ್ಲ ವೆಕೇಷನ್ ಟೈಮಲ್ಲ, ಸಿರಿಗೂ ಸ್ಪ್ರಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಅವಳಿಗೆ ಸಮ್ಮರ್ ಹಾಲಿಡೇಸ್ ಬಂದು ಜೂನ್ ಜುಲೈಗೆ. ಈಗ ಜಸ್ಟ್ 10 ಡೇಸ್ ಅಂತ ಸ್ಪ್ರಿಂಗ್ ಬ್ರೇಕ್ ಕೊಟ್ಟಿರ್ತಾರೆ. ಹಾಗಾಗಿ ಅವಳನ್ನ ಎಲ್ಲನ ಕರ್ಕೊಂಡು ಹೋಗಬೇಕು ವೆಕೇಷನ್ಸ್ಗೆ ಅಂತ ನಾವು ಕೂರ್ಗ್ಗೆ ಪ್ಲ್ಯಾನ್ ಮಾಡಿದ್ವಿ. ಸಮ್ಮರಲ್ಲಿ ಕೂರ್ಗ್ ವಿಸಿಟ್ ಮಾಡೋದು ಅಂತ ಬೆಸ್ಟ್ ಟೈಮ್ ಏನಲ್ಲ, ತುಂಬಾ ಬಿಸಿ ಇರುತ್ತೆ. ಬಟ್ ಸ್ಟಿಲ್ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋಗಿರೋದ್ರಿಂದ ಎಲ್ಲರೂ ಕೂರ್ಗ್ ಅಂತ ಚೂಸ್ ಮಾಡಿ ಹೋಗಿದ್ದಿದ್ದು. ನಾವು ಹೋಗಿದ್ದು ಕೂರ್ಗ್ ಕ್ಲಿಫ್ ಅಂತ ಒಂದು ರೆಸಾರ್ಟು. ವೆಕೇಷನ್ ಟೈಮ್ ಆಗಿರೋದ್ರಿಂದ ಕೂರ್ಗಲ್ಲಿ ಎಲ್ಲ ರೂಮ್ಸು ಬುಕ್ಡ್ ಆಗಿತ್ತು. ಯಾವ ರೆಸಾರ್ಟ್ ಸರ್ಚ್ ಮಾಡಿದ್ರೂ ರೂಮ್ಸ್ ನಾಟ್ ಅವೈಲಬಲ್ ಅಂತಲೇ ಇತ್ತು. ಆಲ್ಮೋಸ್ಟ್ 10 ರೆಸಾರ್ಟ್ಸ್ನ ಕಾಲ್ ಮಾಡಿ ಕೇಳಿದ್ದೀವಿ ನಾವು. ಇನ್ನೊಂದು ನಾವು ಪ್ಲ್ಯಾನ್ ಮಾಡಿದ್ದು ಲಾಂಗ್ ವೀಕೆಂಡ್ ಇದ್ದಾಗ, ಫ್ರೈಡೇ ಸ್ಯಾಟರ್ಡೇ ಸಂಡೇ. ಹಾಗಾಗಿ ತುಂಬ ಜನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ನಮಗೆ ಲಾಸ್ಟ್ ಆಪ್ಷನ್ ಸಿಕ್ಕಿದೆ ಈ ಕೂರ್ಗ್ ಕ್ಲಿಫು. ಬಟ್ ಸ್ಟಿಲ್ ಚೆನ್ನಾಗಿತ್ತು. ಏನಿಸೋದು ಮಜಾ. ನಾವು ಅರ್ಲಿ ಮಾರ್ನಿಂಗ್ ಅರೌಂಡ್ 6 o'clock ಮನೆ ಬಿಟ್ವಿ. ಹೋಗ್ತಾ ಹಂಗೆ ಮೈಸೂರು ಕಡೆಯಿಂದನೇ ಹೋಗ್ತೀವಿ ಅಂತ ಚಾಮುಂಡಿ ಬೆಟ್ಟ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಚಾಮುಂಡಿ ಬೆಟ್ಟ ನೋಡಿಕೊಂಡು ಅಲ್ಲಿಂದ ರೆಸಾರ್ಟ್ ಹೋಗಿದ್ದು. ನಾವು ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 3 o'clock ಆಗಿಬಿಟ್ಟಿತ್ತು. ಚಾಮುಂಡಿ ಬೆಟ್ಟ ತುಂಬಾ ರಶ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ. ಈ ರೆಸಾರ್ಟಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಪೂಲ್ ಏರಿಯಾ. ಪೂಲ್ ಅಂತೂ ತುಂಬಾ ಚೆನ್ನಾಗಿತ್ತು, ವಿತ್ ವ್ಯೂ. ಸ್ವಿಮ್ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ಲು, ತುಂಬಾ ಚೆನ್ನಾಗಿತ್ತು. ನಾವು ರೀಚ್ ಆಗೋಷ್ಟರಲ್ಲಿ ಲೇಟ್ ಆಯ್ತಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಪೂಲ್ಗೆ ಹೋಗಿದ್ವಿ. ಹೆಂಗಿದ್ರೂ ತುಂಬಾ ಹಬೆ ಇತ್ತು, ಹ್ಯುಮಿಡಿಟಿ ಜಾಸ್ತಿ ಇತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಈವ್ನಿಂಗಾಗೂ ಸ್ವಿಮ್ ಮಾಡಿದ್ರಿ, ಏನೂ ಹಾಗೆ ಚಳಿ ಎಲ್ಲ ಅನಿಸಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ಈ ರೆಸಾರ್ಟಲ್ಲಿ ಜಾಸ್ತಿನೇ ಆ್ಯಕ್ಟಿವಿಟೀಸ್ ಇದೆ. ಇದು ಸೈಕ್ಲಿಂಗು ಮತ್ತು ಇಂಡೋರ್ ಗೇಮ್ಸು, ಈ ಥರ ಬಾಸ್ಕೆಟ್ಬಾಲು ಮತ್ತು ಮಕ್ಕಳಿಗೆ ಪ್ಲೇ ಏರಿಯಾ, ಜಿಪ್ ಲೈನ್ ಆಗಿರ್ಬೋದು, ಜಾಸ್ತಿ ಆ್ಯಕ್ಟಿವಿಟೀಸ್ ಇತ್ತು. ಹೆಂಗಿದ್ರೂ ಫುಲ್ ಡೇ ಲೀಜರ್ ಅಂತ ನಾವು ಒಂದೊಂದನ್ನೇ ಆಡ್ತಾಯಿದ್ದೀವಿ. ಸ್ವಲ್ಪ ಹೊತ್ತು ಈ ಥರ ಬಾಸ್ಕೆಟ್ಬಾಲು ಮತ್ತು ಮಕ್ಕಳೆಲ್ಲ ಪ್ಲೇ ಏರಿಯಾದೆಲ್ಲ ಆಡಿದ್ರು. ಹಂಗೆ ಸ್ವಲ್ಪ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಧ್ಯಾಹ್ನ ಮೇಲೆ ಸ್ವಿಮ್ಮಿಂಗ್ ಹೋಗೋಣ ಅಂತ. ಸಿರಿ ಜಿಪ್ ಲೈನ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಅವಳಿಗೆ ತುಂಬಾ ಇಷ್ಟ ಆಯಿತು ಮಾಡೋಕ್ಕೆ, ಬಟ್ ನಂಗೆ ತುಂಬಾ ಭಯ ಆಯಿತು. ಬೇಡ ಅಂದ್ರೂ ಇಟ್ಸ್ ಓಕೆ ನಾನು ಮಾಡ್ತೀನಿ ಅಂತ ಹಠ ಮಾಡಿ ಹೋಗಿದ್ದಾಳೆ. ಬಟ್ ಸ್ಟಿಲ್ ಅವಳಿಗೊಂಚೂರು ಭಯ ಆಗಿಲ್ಲ. ನಾನು ಸೆಕೆಂಡ್ ಟೈಮ್ ಹೋಗ್ತೀನಿ, ಚೆನ್ನಾಗಿ ಅನಿಸ್ತು ಅಂದ್ಕೊಂಡಿದ್ಲು. ಈ ರೆಸಾರ್ಟಲ್ಲಿ 2 ಪೂಲ್ಸ್ ಇದೆ, ಒಂದು ಪ್ರೈವೇಟ್ ಪೂಲ್ ಮತ್ತು ಒಂದು ಪಬ್ಲಿಕ್ ಪೂಲ್. ನಾವು 4 ಫ್ಯಾಮಿಲೀಸ್ ಹೋಗಿದ್ರಿ, ಹಾಗಾಗಿ 4 ರೂಮ್ಸ್ ಬುಕ್ ಮಾಡ್ಕೊಂಡಿದ್ವಿ. ಇದು ಆ 4 ವಿಲಾಸ್ಗಂತ ಸಪ್ರೇಟ್ ಪೂಲ್ ಇದೆ, ಇದು ಪ್ರೈವೇಟ್ ಪೂಲ್. ಹಾಗಾಗಿ ನಾವು ಇದರಲ್ಲಿ ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ಆಮೇಲೆ ದೊಡ್ಡ ಪೂಲ್ಗೆ ಹೋದ್ವಿ, ಅಂದರೆ ಪಬ್ಲಿಕ್ ಪೂಲ್ಗೆ ಹೋದ್ವಿ. ಅಲ್ಲಿ ವೆದರು ತುಂಬಾ ಚೆನ್ನಾಗಿತ್ತು, ಫುಲ್ ಡ್ರಿಸಲಿಂಗ್ ಇತ್ತು. ಆ ಕ್ಲೈಮೇಟಲ್ಲಿ ಸ್ವಿಮ್ ಮಾಡೋದೇ ಒಂಥರ ಚೆನ್ನಾಗಿತ್ತು. ಫಸ್ಟ್ ಡೇ ಹೋದಾಗ ವೆದರ್ ತುಂಬಾ ಬಿಸಿ ಇತ್ತು, ಬಟ್ ನೆಕ್ಸ್ಟ್ ಡೇ ತುಂಬಾ ಚೆನ್ನಾಗಿತ್ತು. ತುಂಬ ಮಳೆ ಇಲ್ಲ ಅಂದರೂ ಲೈಟ್ ಡ್ರಿಸಲಿಂಗ್ ಇತ್ತು. ವೆದರ್ ಸ್ವಲ್ಪ ಚಳಿಯಾಗಿ ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಹೈಟಿಗೆ ಬಂದ್ವಿ. ಸ್ನ್ಯಾಕ್ಸ್ ಬಂದು ಸ್ಯಾಂಡ್ವಿಚ್ಚು ಮತ್ತು ಸ್ವೀಟ್ ಪೊಟ್ಯಾಟೊ ಇಟ್ಟಿದ್ರು. ಅದನ್ನೆಲ್ಲ ಮುಗಿಸಿ ಪ್ಲೇ ಏರಿಯಾದಲ್ಲಿ ಆಡ್ತಾ ಇದ್ದಾರೆ ಮಕ್ಕಳೆಲ್ಲನೂ. ಇದು ಈವ್ನಿಂಗು ಬಾನ್ಫೈರು ಮತ್ತು ಗೇಮ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಾಯಿದ್ರು. ಒಂಥರ ಎಂಗೇಜಿಂಗ್ ಆಗಿತ್ತು, ಎಲ್ಲೂ ಬೋರ್ ಆಗಿಲ್ಲ ಈ ರೆಸಾರ್ಟು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅದು ಗಲೀಜು. 2 ನೈಟ್ಸು ಕೂರ್ಗಲ್ಲೇ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ರೆಸಾರ್ಟಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಹನುಮಂತು ಪಲಾವ್ ತಿನ್ಕೊಂಡು ಲಂಚ್ಗೆ ಅಲ್ಲಿಂದ ಝೂಗೆ ಬಂದ್ವಿ. ಇದು ಹೆಂಗೋ ಕಿಡ್ಸ್ ಟ್ರಿಪ್ ಅಲ್ಲ, ಅದಕ್ಕೆ ಅವ್ರು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ನಾವು ಝೂ ಪ್ಲ್ಯಾನ್ ಮಾಡಿದ್ವಿ.
ಅದಾಗಿತ್ತು ನಮ್ಮ ಕೂರ್ಗ್ ಟ್ರಿಪ್ ವ್ಲಾಗ್. ತುಂಬ ಲೆಂತಿ ವಿಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ಇದು ನೆಕ್ಸ್ಟು ನಾವು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ನಮ್ಮ ಅಕ್ಕ ಅವರು ಮೋಕ್ಷ ಅವರು ಎಲ್ಲನೂ. ಈ ದೇವಸ್ಥಾನ ಬಂದು ಕುಣಿಗಲ್ ಹತ್ರ ಇರೋದು. ನಾವು ಆವಾಗ ಒಂದೊಂದು ಸತಿ ಪ್ಲ್ಯಾನ್ ಮಾಡ್ತೀವಿ. ಇದು ನಾನು ಹೋಗ್ತಾ ಇರೋದು 3rd ಟೈಮು. ಲಾಸ್ಟ್ ಟೈಮ್ ಹೋದವಾಗ ಅಲ್ಲೇ ದೇವ್ರ ದರ್ಶನ ಆದಮೇಲೆ ಅಲ್ಲಿ ಕೋಳಿ ಕಟ್ ಮಾಡಿಕೊಂಡು ಅಲ್ಲೇ ಮಾಡ್ಕೊಂಡು ತಿನ್ಕೊಂಡ್ಬಂದ್ವಿ. ಈ ಟೈಮು ಅದೇ ಥರನೇ ಮಾಡೋಣ ಅಂದ್ಕೊಂಡ್ವಿ. ಆದರೆ ಲಾಸ್ಟ್ ಟೈಮ್ ಬಂದಾಗ ನಮ್ಮ ಅಣ್ಣ ಅವರು ಮತ್ತು ರಮ್ಯಾ ಅಕ್ಕ ಅವರು ಎಲ್ಲರೂ ಬಂದಿದ್ರು. ಬಟ್ ಈ ಸಲ ಅವ್ರು ಯಾರು ಜಾಯ್ನ್ ಆಗಿಲ್ಲ. ನಾವಿಷ್ಟೇ ಹೋಗಿದ್ದಿದ್ದು. ಇದೊಂಥರ ಡೇ ಟ್ರಿಪ್ಪು ಅಥವಾ ಡೇ ಔಟ್ ಥರನೇ ಇರುತ್ತೆ. ಹೋಗಿ ದೇವಸ್ಥಾನ ದರ್ಶನ ಎಲ್ಲ ಆದಮೇಲೆ ಕೋಳಿ ಕಟ್ ಮಾಡಿಕೊಂಡು ನಾವೇ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಬರೋದು. ಈವ್ನಿಂಗ್ ಆಗುತ್ತೆ, ಒಂದು 6 o'clockವರೆಗೂ ಆಗುತ್ತೆ. ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಫುಲ್ ಫ್ಯಾಮಿಲಿ ಮಾತಾಡಿಕೊಂಡು ಕುಕ್ ಮಾಡಿಕೊಂಡು ತಿನ್ಕೊಂಡು ಬರೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನಾನು ಹಾಕೊಂಡಿರೋ ಕುರ್ತಾ ಸೆಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋ ಪ್ಲೀಸ್ ಗೋ ಆ್ಯಂಡ್ ಚೆಕ್ ದ ಲಿಂಕ್. ಒಂದು ಫ್ಯಾನ್ ನಾನು ಸುತ್ತ ಬಾಡಿಗೆದು ಇಲ್ಲ ಇದಲ್ಲ. ನಮಗೂ ಅದನ್ನ ತಗೊಂಡ್ಬರ್ಬೋದಾಗಿತ್ತು. ನಾನೇನ್ ಬಯ್ಯಗೆ ಬೀಳಲ್ಲ. ಚಿಕ್ಕನ್ ತೆಗಿಬಾರ್ದಂತೆ. ನಾಟಿ ಕೋಳಿ ಫ್ರೈ, ಸಾರು ಮತ್ತು ರೈಸ್ ಮಾಡ್ಕೊಂಡಿದ್ವಿ. ಸ್ಟಾರ್ಟರ್ಸ್ಗಂತ ಫ್ರೈ ಸ್ವಲ್ಪ ಬೇಗನೆ ಮಾಡ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ರೈಸ್ ಜೊತೆ ಸಾರು ತಿನ್ಬೋದು ಅಂತ. ಫ್ರೈ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು. ಏನು ಊಟ ಮಾಡ್ದೆ? ಗೀ ರೈಸು. ಆಮೇಲೆ ನೀನ್ ತಿಂದೆ? ಚೆನ್ನಾಗಿತ್ತು. ಮಟನ್ ಚಿಕನ್ ಸಾರ್ಗಿಂತ ಚಿಕನ್ ಫ್ರೈ ಮಾಡ್ಬಿಟ್ಟಿದ್ರೆ ಸ್ವಲ್ಪ ಜಾಸ್ತಿ. ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋ ವೆಜಿಟೇಬಲ್ ಚಿಪ್ಸ್ ಆರ್ಡರ್ ಮಾಡಿದ್ವಿ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ಆಗುತ್ತೆ ಅಂತ. ಟ್ರೈ ಮಾಡಿ ನೋಡೋಣ, ಚೆನ್ನಾಗಿದ್ರೆ ನಾರ್ಮಲ್ ಚಿಪ್ಸ್ ಬದಲು ಇದನ್ನು ಕೊಡ್ಬೋದು ಅಂತ. ಎಲ್ಲ ಕರಿಬೇವು ಫ್ಲೇವರ್ಸ್ ಟ್ರೈ ಮಾಡೋಣ. ಚೆನ್ನಾಯ್ತಾ? ಫುಲ್ ಟೇಸ್ಟಿಯಾಗಿತ್ತು. ವೆಜಿಟೇಬಲ್ಸಿಂದ ಮಾಡಿರೋದು ಅಂತ ಒಂಚೂರು ಅನಿಸ್ತಾ ಇರಲಿಲ್ಲ. ಫುಲ್ ಕ್ರಿಸ್ಪಿಯಾಗಿತ್ತು. ನಾವು ಆರ್ಡರ್ ಮಾಡಿದ್ದು ಪೆರಿ ಪೆರಿ ಚಿಪ್ಸ್ನ. ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಳಿಗಂತೂ ಡೆಫಿನೆಟ್ಲಿ ಟ್ರೈ ಮಾಡಬೇಕು ಈ ಚಿಪ್ಸ್ನ. ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.